ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಕೂಡ ವೆಯ್ಟ್ ಲಾಸ್ ಅಂತ ವೆಯ್ಟ್ ಲಾಸ್ ಬಗ್ಗೆನೇ ವಿಡಿಯೋಸ್ ಹಾಕ್ತಿದ್ದಾರೆ. ಸೊ ವೆಯ್ಟ್ ಲಾಸ್ ಟಿಪ್ಸ್ ಹೇಳ್ತಾ ಇದ್ದಾರೆ. ವೆಯ್ಟ್ ಗೇನ್ ಆಗೋಕ್ಕೆ ಯಾವ ಥರ ಟಿಪ್ಸ್ ಇದೆ ಅಂತ ಹೇಳಿ ತುಂಬ ಕಡಿಮೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಾನು ಕೂಡ ವೆಯ್ಟ್ ಲಾಸ್ ಟಿಪ್ಸ್ ಹಾಕಿದ್ದೀನಿ. ಸೊ ಹಾಗೆಯೇ ವೆಯ್ಟ್ ಗೇನ್ ಟಿಪ್ಸು ಕೂಡ ಶೇರ್ ಮಾಡ್ತೀನಿ. ಯಾಕಂತಂದರೆ ವೆಯ್ಟ್ ಗೇನ್ ಆಗೋದಕ್ಕೂ ಕೂಡ ಕೆಲವೊಂದು ಜನ ನನ್ನ ಹತ್ರ ಕೇಳಿದ್ದಾರೆ. ಸೊ ಹಾಗಾಗಿ ಆ್ಯಂಡ್ ವೆಯ್ಟ್ ಗೇನ್ ಆಗೋಕ್ಕೆ ತುಂಬ ಸಣ್ಣ ಇರೋರು ಹೇಗಾದರೂ ಮಾಡಿ ನಾನು ಸ್ವಲ್ಪ ದಪ್ಪ ಆದರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀನಿ, ನನ್ನ ಬಾಡಿ ಫಿಟ್ನೆಸ್ ಆಗಿದ್ದರೆ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀನಿ, ತುಂಬ ಚೆನ್ನಾಗಿ ಅಟ್ರಾಕ್ಟಾಗಿ ಕಾಣಿಸ್ಬಹುದು ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ. ಈವನ್ ನಾನು ಕೂಡ ನಾನು ಸಪೋಸ್ ಕಡಿಮೆ ಅಂದರೆ ಸಣ್ಣ ಇದ್ದಾಗ ನಾನು ಕೂಡ ಹಾಗೇ ಅಂದ್ಕೊಳ್ತಾ ಇದ್ದೆ, ಇನ್ನು ಸ್ವಲ್ಪ ದಪ್ಪ ಆದರೆ ಚೆನ್ನಾಗಿ ಕಾಣಿಸ್ತೀನಲ್ವಾ, ಆ ರೀತಿ ಫೀಲಿಂಗ್ ಎಲ್ಲರಿಗೂ ಇರುತ್ತೆ. ಆದರೆ ಆ ರೀತಿ ಫೀಲಿಂಗ್ ಹೋದಾಗ ಹಿಂಗಾದರೂ ಮಾಡಿ ದಪ್ಪ ಆಗಬೇಕು ಅಂತ ಹೇಳಿ ಏನೇನೋ ಸಿಕ್ಕಿದ್ದೆಲ್ಲ ತಿಂತಾ ಇರ್ತಾರೆ. ಜಂಕ್ ಫುಡ್ಸು, ಬೇಕ್ರಿ ಐಟಮ್ಸು, ಅದು ಇದು ಏನೇನೋ ತಿಂತಾ ಇರ್ತಾರೆ. ಸೊ ಹಾಗಿರುವಾಗ ಹೆಲ್ದಿಯಾಗಿ ಅವರು ವೆಯ್ಟ್ ಗೇನ್ ಅನ್ನೋದು ಆಗೋಕ್ಕೆ ಬರಲ್ಲ. ಸೊ ಈ ರೀತಿ ಎಲ್ಲನೂ ತಿಂದ್ಬಿಟ್ರೆ ಒಬೆಸಿಟಿ ಜಾಸ್ತಿ ಆಗುತ್ತೆ. ದಪ್ಪ ಹಾಕ್ತಾರೆ, ಆದರೆ ಅವ್ರ ಮೈಯಲ್ಲಿ ಏನೂ ಇರಲ್ಲ, ಬರೀ ನೀರಷ್ಟೇ ಇರುತ್ತೆ, ಸ್ಟ್ಯಾಮಿನಾ ಅನ್ನೋದು ಇರೋದಿಲ್ಲ. ಸೊ ಅದಕ್ಕೇ ಆರೋಗ್ಯಕರವಾಗಿ ಯಾವ ಥರ ನಾವು ದಪ್ಪ ಆಗ್ಬೋದು ಅಂತ ಹೇಳಿ ನಾನು ಕೆಲವೊಂದು ಟಿಪ್ಸ್ನ, ಕೆಲವೊಂದು ಆಹಾರಗಳನ್ನ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಅದನ್ನು ಸೇವಿಸ್ಕೊಂಡು ಬಂದರೆ ಕನಿಷ್ಠ ಅಂದರೆ ಒಂದು 15-20 ದಿವಸದಲ್ಲಿ ನೀವು ನಿಮ್ಮ ಒಂದು ಹೆಲ್ತಿ ಬಾಡಿ, ಹೆಲ್ತಿ ಫಿಟ್ನೆಸ್ ಅನ್ನೋದನ್ನು ನೀವು ಮೇಂಟೈನ್ ಮಾಡ್ಬೋದು. ಸೊ ಆ ಟಿಪ್ಸ್ ಏನಂತ, ಆಹಾರ ಏನಂತ ಹೇಳಿ ನಾನು ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಫಸ್ಟ್ನೇದು ಏನಪ್ಪ ಅಂತ ಹೇಳಿದ್ರೆ ಒಣ ದ್ರಾಕ್ಷಿ ತಿನ್ನೋದ್ರಿಂದ ನಿಮಗೆ ಬೇಗ ದಪ್ಪ ಆಗ್ಬೋದು ನೀವು. ಸೊ ಆ ರೀತಿ ಅಂಶಗಳನ್ನು ಅದರಲ್ಲಿದೆ. ಒಣ ದ್ರಾಕ್ಷಿಯಲ್ಲಿ ಹೆಚ್ಚು ಕ್ಯಾಲೋರೀಸ್ ಇರೋದ್ರಿಂದ ಆ ಕ್ಯಾಲೋರೀಸ್ದು ನಮಗೆ ಹೆಚ್ಚು, ನಾವು ಬೇಗ ದಪ್ಪ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದನ್ನು ಯಾವ ರೀತಿ ಸೇವನೆ ಮಾಡಬೇಕು ಅಂತ ಹೇಳಿದ್ರೆ, ಒಂದು 5-10 ಒಣ ದ್ರಾಕ್ಷಿನ ನೀವು ರಾತ್ರಿ ಮಲಗಕ್ಕೆ ಮುಂಚೆ ನೀರಲ್ಲಿ, ಒಂದು ಗ್ಲಾಸ್ ನೀರಲ್ಲಿ ನೆನೆಸಿ ಇಟ್ಬಿಡಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡೀರಿ. ಈ ರೀತಿಯಾಗಿ ನೀವು ಕನಿಷ್ಠ ಅಂತ ಅಂದರೂ ಕೂಡ ಒಂದು 15-20 ದಿವಸ ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ನೀವು ಹೆಲ್ತಿಯಾಗಿ ಒಂದು ದಪ್ಪ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಎರಡನೇದು ಬಂದ್ಬಿಟ್ಟು ಪೀನಟ್ ಬಟರ್, ಕಡಲೆಕಾಯಿ ಬೆಣ್ಣೆ ಅಂತ ಹೇಳ್ತಾರೆ. ಸೊ ಇದನ್ನು ಸೇವನೆ ಮಾಡೋದ್ರಿಂದ ನೀವು ಬೇಗ ದಪ್ಪ ಆಗ್ತೀರಾ. ಯಾಕಂತಂದರೆ ಇದರಲ್ಲೂ ಕೂಡ ತುಂಬ ಹೆಚ್ಚು ಕ್ಯಾಲೋರೀಸ್ನ ಇದು ಹೊಂದಿದೆ. ಸೊ ಹಾಗಾಗಿ ಇದನ್ನು ನೀವು ಬ್ರೆಡ್ ಮೇಲೆ ಟೋಸ್ಟ್ ಮಾಡಿಕೊಂಡು ತಿನ್ನೋದಾಗಿರ್ಬೋದು, ಈ ರೀತಿ ಅಭ್ಯಾಸ ಇದ್ದು ನೀವು ಇದನ್ನು ತಿನ್ಕೊಳ್ತಾ ಬಂದಿದ್ದೆ ಆದರೆ ನೀವು ಅಂದ್ಕೊಂಡಿರೋ ಸಮಯಕ್ಕಿಂತ ಬೇಗನೆ ನೀವು ದಪ್ಪ ಅನ್ನೋದು ಆಗ್ಬೋದು. ಹಾಗೆಯೇ ಆಲೂಗಡ್ಡೆನೂ ಅಷ್ಟೇ, ನೀವು ಬೆಳಿಗ್ಗೆ ಬೇಯಿಸ್ಕೊಂಡು ತಿನ್ನೋದಾದರೆ, ಇಲ್ಲ ಆಲೂಗಡ್ಡೆ ರೆಸಿಪೀಸ್ ಏನಾದರೂ ಮಾಡ್ಕೊಂಡು ತಿನ್ನೋದಾದರೆ ಆಲೂಗಡ್ಡೆಯನ್ನು ಕೂಡ ನೀವು ಮಾಡ್ಕೊಂಡು ತಿನ್ಬೋದು. ಏಕಂತಂದರೆ ಆಲೂಗಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ಸು ಜಾಸ್ತಿ ಇರೋದ್ರಿಂದ ಇದು ನೈಸರ್ಗಿಕವಾಗಿ ನಿಮ್ಮ ದೇಹದ ತೂಕವನ್ನು ಜಾಸ್ತಿ ಮಾಡೋಕ್ಕೆ, ಹೆಚ್ಚು ಮಾಡೋಕ್ಕೆ ಇದು ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನೀವು ಆಲೂಗಡ್ಡೆನ ಕನಿಷ್ಠ ವಾರಕ್ಕೆ ಒಂದು 2-3 ಸರಿ ಆದ್ರೂ ಬೇಯಿಸ್ಕೊಂಡು ತಿನ್ನೋದು, ಇಲ್ಲ ಏನಾದರೂ ರೆಸಿಪೀಸ್ ಮಾಡ್ಕೊಂಡು ತಿನ್ನೋದನ್ನ ಮಾಡಿ. ಹಾಗೆಯೇ ಬಾಳೆಹಣ್ಣು ಮತ್ತು ಹಾಲು, ಇದನ್ನು ಅಷ್ಟೇ ತಿನ್ನೋದ್ರಿಂದ ಬಾಳೆಹಣ್ಣಲ್ಲಿ ಕ್ಯಾಲೋರೀಸ್ ತುಂಬ ಇರುತ್ತೆ. ಕ್ಯಾಲೋರೀಸ್ ತುಂಬ ಇರೋದ್ರಿಂದ ನಾವು ತುಂಬ ಬೇಗ ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಅಷ್ಟೇ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಹಾಲಲ್ಲಿ ಒಂದು ಬಾಳೆಹಣ್ಣು ಹಾಕಿ ತಿಂದರೆ ನಿಮಗೆ ಕ್ಯಾಲೋರೀಸ್ ಅನ್ನೋದು ಜಾಸ್ತಿ ಬರುತ್ತೆ. ನೀವೊಂದು ಆರೋಗ್ಯವಾಗಿ ನೀವು ದಪ್ಪ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನೊಂದು ರೆಮಿಡಿ, ಏನು ತಿನ್ಬೋದು ಅಂತ ಹೇಳಿದ್ರೆ ಸಕ್ಕರೆ ಮತ್ತು ಬೆಣ್ಣೆ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗಿರೋದು, ಈಗ ಸಕ್ಕರೆ 1 ಕಪ್ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಬೆಣ್ಣೆ ಕೂಡ ಅಷ್ಟೇ ಅದೇ ಕಪ್ಪಲ್ಲಿ ಬೆಣ್ಣೆನೂ ತಗೋಬೇಕು. ಎರಡನ್ನೂ ಕೂಡ ಈಕ್ವಲ್ ಆಗಿ ತಗೊಂಡು ಮಿಶ್ರಣ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ತಿನ್ನಬೇಕು. ಇದನ್ನು ಯಾವ ರೀತಿ ತಿನ್ಬೇಕಂತಂದರೆ, ನೀವು ದಿನದಲ್ಲಿ ಯಾವುದಾದ್ರೂ ಅಷ್ಟೇ ಊಟಕ್ಕೆ ಮುಂಚೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ ತಿಂದ್ಬಿಟ್ಟು ಆಮೇಲೆ ಊಟ ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ನೀವು ಕೇವಲ ಒಂದು 15 ದಿವಸದಲ್ಲಿ ದಪ್ಪನೂ ಆಗ್ತೀರಾ, ಹಾಗೆ ನಿಮ್ಮದು ವೆಯ್ಟ್ ಗೇನು ಕೂಡ ಜಾಸ್ತಿ ಆಗಿರುತ್ತೆ. ಹಾಗೆಯೇ ಬಾದಾಮಿ ಹಾಲು, ನಾವು ಬಾದಾಮಿ ಹಾಲನ್ನ ದಿನ ಕುಡಿಯಲ್ಲ, ಯಾವಾಗಲೂ ಒಂದೊಂದ್ಸರಿ ಕುಡಿತಾ ಇರ್ತೀವಿ. ಸೊ ದಪ್ಪ ಆಗಬೇಕು ಅಂತಿರೋರು ದಿನಾಲೂ 1 ಗ್ಲಾಸು ಬಾದಾಮಿ ಹಾಲನ್ನು ಕುಡೀರಿ.
ಸೊ ಬಾದಾಮಿ ಹಾಲು ಕುಡಿಯೋದ್ರಿಂದ ಎಷ್ಟು ಉಪಯೋಗ ಇದೆ ಗೊತ್ತಾ? ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತೆ, ಮತ್ತು ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ಹಾಗೆಯೇ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚು ಮಾಡುತ್ತೆ. ಸೊ ಇನ್ನೊಂದು, ನೀವು ಬಾದಾಮಿ ಹಾಲನ್ನ ಕುಡಿಯುವಾಗ ಬಾದಾಮಿ ಹಾಲಲ್ಲಿ ಒಣ ಖರ್ಜೂರ ಅಥವಾ ಹಸಿ ಖರ್ಜೂರ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಇದು ನಿಮ್ಮ ದೇಹಕ್ಕೆ ಆರೋಗ್ಯಕರವಾಗಿ ನೀವು ತೂಕ ಹೆಚ್ಚು ಮಾಡ್ಕೊಳ್ಳೋಕ್ಕಾಗತ್ತೆ. ಹಾಗೆಯೇ ನಿಮ್ಮ ದೇಹಕ್ಕೆ ಬೇಕಾಗಿರೋ ಒಂದೊಳ್ಳೆ ಪೌಷ್ಟಿಕಾಂಶಗಳನ್ನು ಕೂಡ ಇದು ನಿಮ್ಮ ದೇಹಕ್ಕೆ ಕೊಡುತ್ತೆ. ಸೊ ಹೀಗೆ ನೀವು ಬಾದಾಮಿ ಹಾಲನ್ನು ಕೂಡ ಡೈಲಿ ಕುಡಿತಾ ಬನ್ನಿ. ಹಾಗೆಯೇ ಸಾಬುದಾನ ಖೀರು, ನೀವು ಸಾಬುದಾನ ಪಾಯಸನ ಖೀರನ್ನ ಬೆಳಗ್ಗೆನೆ ಬ್ರೇಕ್ಫಾಸ್ಟ್ಗೆ ಯೂಸ್ ಮಾಡೋದ್ರಿಂದ ಅದು ಕೂಡ ತುಂಬ ಜಾಸ್ತಿ ಕ್ಯಾಲರೀಸ್ನ ಹೊಂದಿದೆ. ಸೊ ಹಾಗಾಗಿ ನೀವು ತುಂಬ ಬೇಗ ದಪ್ಪ ಆಗ್ತೀರಾ. ನೀವು ಸಕ್ಕರೆ ಬದಲು ಬೆಲ್ಲನೂ ಯೂಸ್ ಮಾಡ್ಕೋಬೋದು. ಬೆಲ್ಲ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆಯೇ ನಿಮ್ಮ ಡಯಟಲ್ಲಿ, ನಿಮ್ಮ ಆಹಾರದಲ್ಲಿ ಹೆಚ್ಚು ಪ್ರೋಟೀನ್ ಇರೋ ಥರ ನೀವು ನೋಡ್ಕೊಳ್ಳಿ. ಈಗ ಸಪೋಸ್ ರೆಡ್ ಮೀಟ್ ಆಗಿರ್ಬೋದು, ಸಾಲ್ಮನ್ ಫಿಶ್ ಆಗಿರ್ಬೋದು, ಇದರಲ್ಲಿ ಕೂಡ ಹೆಚ್ಚು ಕ್ಯಾಲರೀಸ್ ಇರೋದ್ರಿಂದ ನೀವು ಆರೋಗ್ಯವಾಗಿ ನಿಮ್ಮ ದೇಹದ ತೂಕವನ್ನು ಹೆಚ್ಚು ಮಾಡ್ಕೋಬೋದು. ಹಾಗೆಯೇ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳೋರು ಕಾಳುಗಳು, ಮೊಳಕೆ ಕಾಳುಗಳು, ಈಗ ಸಪೋಸ್ ಕಡಲೆಕಾಳು, ಹೆಸರು ಕಾಳು, ಹಾಗೆಯೇ ಮೊಸರು, ಸಕ್ಕರೆ, ಅದರಲ್ಲಿ ಬಾಳೆಹಣ್ಣು, ಇವು ಮೂರನ್ನು ಹಾಕ್ಕೊಂಡು ತಿನ್ನೋದ್ರಿಂದ ಕೂಡ ನೀವು ದಪ್ಪ ಆಗ್ತೀರಾ. ಇದು ಮೊಸರು ಕೂಡ ಅಷ್ಟೇ ದಪ್ಪ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಅವು ಮೂರನ್ನು ಕೂಡ ಹಾಕ್ಕೊಂಡು ತಿನ್ನಿ. ಇದ್ರ ಜೊತೆಗೆ ನೀವು ಕಾಳುಗಳನ್ನ, ಪ್ರೋಟೀನ್ ಜಾಸ್ತಿ ಇರಬೇಕು ವೆಯ್ಟ್ ಗೇನ್ ಆಗಬೇಕಂದ್ರೆ. ಸೊ ಹಾಗಾಗಿ ಪ್ರೋಟೀನ್ ಹೆಚ್ಚಾಗಿರೋ ಕಾಳುಗಳಾಗಿರ್ಬೋದು, ರಾಜ್ಮಾ, ಹೆಸರು ಕಾಳು, ಕಡಲೆಕಾಳು ಮತ್ತು ಕಡಲೆ ಬೀಜ, ಈ ರೀತಿ ಇರೋದನ್ನ ನೀವು ಹೆಚ್ಚೆಚ್ಚು ಬಳಸ್ತಾ ಬಂದರೆ ನೀವು ಆಟೋಮೆಟಿಕ್ಕಾಗಿ ಒಂದು 15 ಇಲ್ಲ 20 ಡೇಸ್ ಒಳಗಡೆ ನಿಮ್ಮ ವೆಯ್ಟ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಹಾಗೆ ನೀವು ನೋಡೋಕ್ಕೂ ಒಂದು ಸ್ವಲ್ಪ ದಪ್ಪವಾಗಿ ಚೆನ್ನಾಗಿ ಕಾಣಿಸ್ತೀರಾ. ಸೊ ಇದು ಗೈಸ್ ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.